ಇದು ಅರ್ಜುನ್ ಜನ್ಯ ಮತ್ತು ರಮೇಶ್ ಸರ್ಗೆ ಇಬ್ರಿಗೂ ಪ್ರಶ್ನೆ. ಒಂದು ಪ್ರಮೋಷನಲ್ ಸಾಂಗ್ ಅಂತಿದ್ದೀರಾ, ಒಂದು ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದ್ದೀರಾ ಇದಕ್ಕೆ, ಒಂದು ಪ್ರಮೋಷನಲ್ ಸಾಂಗು. ಐ ಜಸ್ಟ್ ವಾಂಟ್ ಟು ನೋ ವೈ, ಅಂದರೆ ಒಂದು ಪ್ರಮೋಷನಲ್ ಸಾಂಗ್ಗೆ ಒಂದು ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದರೆ ಏನಕ್ಕೆ ಅಂತ. ಅಲ್ಲ, ನಮಗೆ ಇದ್ದಿದ್ದು ಪ್ರಮೋಷನ್ ಸಾಂಗ್ ಇದೆ, ನಮಗೆ ಪ್ರಮೋಷನ್ ಸಾಂಗ್ ಬೇಕಾಗಿತ್ತು. ನಿಮಗೆ ಇದಕ್ಕೆ ಇಷ್ಟು ಖರ್ಚು ಮಾಡಿದರೆ ಇನ್ನು ಪಿಕ್ಚರ್ಗೆ ಎಷ್ಟು ಖರ್ಚಾಗಿರುತ್ತೆ ಅಂತ ನೀವು ಊಹೆ ಮಾಡ್ಬೋದು ಮೇಡಮ್. ಅಲ್ಲ, ಬಟ್ ಈ ಸಾಂಗು ಈ ಫಿಲಮ್ಗೂ ಸಂಬಂಧ ಇರಲ್ವಾ? ಹಾಗಾದ್ರೆ ಈ ಸಾಂಗ್ ಯಾಕೆ ಅಟ್ಯಾಚ್ ಮಾಡಿಲ್ಲ ಫಿಲಮ್ಗೆ ಅಂತ? ಮೇಡಮ್, ನೀವು ಪಿಕ್ಚರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಟ್ಯಾಚ್ ಇದೆಯೋ ಇಲ್ವೋ. ನನಗೆ ಮೇಡಮ್ ಡೈರೆಕ್ಟ್ರ್ ಕೇಳಿ ಮೇಡಮ್ ಅದು. ಅದೇ ಸರ್, ಈ ಹಾಡಿನ ಬಗ್ಗೆ ಐ ಜಸ್ಟ್ ವಾಂಟ್ ಟು ನೋ ದ ಥೀಮ್ ಆಫ್ ದ ಸಾಂಗ್ ಇಸ್ ನೈಸ್, ಬಟ್ ಫ್ರಮ್ ಯು ವಿ ವಾಂಟ್ ಟು ನೋ ವಾಟ್ ಇಸ್ ದ ಸಾಂಗ್, ಅಂದರೆ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಸಾಂಗ್ ಅಂತ ಸ್ವಲ್ಪ. ಮೇಡಮ್, ಈ ಲಿರಿಕ್ಸ್ ನೀವು ಕರೆಕ್ಟಾಗಿ ಗಮನ ಹರಿಸಿದ್ರೆ ಜೀವನನ ಫುಲ್ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋದನ್ನು ಲಿರಿಕ್ಸ್ ಕಂಪ್ಲೀಟಾಗಿ ಹೇಳ್ಕೊಂಡು ಹೋಗುತ್ತೆ. ಒಬ್ಬ ವ್ಯಕ್ತಿ ಹೇಗಿರಬೇಕು ಎಲ್ಲವೂ ಪಾಸಿಟಿವ್ ವಿಷಯಗಳು ಲಿರಿಕಲಿ ಹೇಳಿದ್ದೀವಿ. ಸೊ ಆರ್ ಫಿಲ್ಮ್ ಇಸ್ ಅಬೌಟ್ ದಟ್ ಥಿಂಗ್. ವಿ ಟೆಲ್ ಅಬೌಟ್ ಲೈಫ್ ವೆರಿ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದಕ್ಕೆ ಇದಿದೆ. ಆ್ಯಂಡ್ ಇನ್ನೂ ಕ್ಲೀನಾಗಿ ನೀವು ವಿಷಯ ಡಿಕೋಡ್ ಮಾಡ್ಕೊಂಡು ಈಗ ಎಷ್ಟು ಅರ್ಥ ಆಗುತ್ತೆ ಈ ಹಾಡು, ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಈ ಹಾಡಲ್ಲಿರೋ ಎಲ್ಲ ವಿಷಯವೂ ಫಿಲ್ಮ್ ಕನೆಕ್ಟ್ ಆಗಿತ್ತು ಅಂತ ನಿಮ್ಗೆ ಅನಿಸುತ್ತೆ ಮೇಡಮ್. ಓಕೆ, ರಮೇಶ್ ಸರ್ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಶಿವಣ್ಣ ಹೇಳಿದರು, ಅಂದರೆ ಅರ್ಜುನ್ ಜನ್ಯನೇ ಹೇಳಿದರು, ಅವ್ರು ಏನು ಕೇಳಿದ್ರು ಕೊಡ್ತಾರೆ ಹಾಗೆ ಹೇಗೆ ಅಂತ. ಶಿವಣ್ಣ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಅರ್ಜುನ್ ಜನ್ಯ, ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ. ಬಟ್ ನೀವು ಇನ್ವೆಸ್ಟರ್ ಆಗಿ ಒಂದು ನ್ಯೂ ಕಮರ್ಗೆ ಇಷ್ಟು ದೊಡ್ಡ ಬಜೆಟ್ ಫಿಲಮ್ ಹೇಗೆ ಕೊಟ್ರಿ? ಕತೆ ಮೇಡಮ್, ಅಷ್ಟು ಕತೆ. ಮೈನ್ ಶಿವಣ್ಣ ಇದ್ದಾಗ ನಾವು ಅದನ್ನು ನೋಡೋಕ್ಕಾಗಲ್ಲ. ಶಿವಣ್ಣಗೂ ಮತ್ತು ಕತೆಗೂ ಮತ್ತು ಡೈರೆಕ್ಟರು ವಿಜನ್ ಅಂತೀವಲ್ಲ, ಅದಂತ ನಾನು ಇಂಗ್ಲೀಷ್ ಬರಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಅರ್ಥ ಆಯ್ತು ಸರ್. ಆಯ್ತಲ್ವ ಮೇಡಮ್. ಇದು ಎಂತಂದರೆ ಇಷ್ಟು ಬಡ್ಜೆಟ್ ಅಂತ ಹೇಳಿದ್ರೆ ಕತೆ ಕೇಳ್ತಾ ಇದೆ ಬಡ್ಜೆಟ್ಟು. ಸುಮ್ಮನೆ ನಾವು ಬಡ್ಜೆಟ್ ಮಾಡಿಲ್ಲ. ಯಾಕೆಂದರೆ ನೀವು ಫಿಲಮಲ್ಲಿ ನೋಡಿದಾಗ ಇವಾಗ ಸಾಂಗ್ ಏನಕ್ಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಫಿಲಮ್ ನೋಡಿದಾಗ ಅದು ಗೊತ್ತಾಗುತ್ತೆ ಮೇಡಮ್. ಇವಾಗ ಆ ಬಡ್ಜೆಟ್ ಏನಾಗುತ್ತೆ ಅದನ್ನ ಎಲ್ಲರೂ ಅದೇ ಕೇಳ್ತಾರೆ ನನಗೆ, ಏನಕ್ಕಿಷ್ಟು ಬಡ್ಜೆಟ್ಟು ಅಂತ ಹೇಳ್ಬಿಟ್ಟು. ಇದು ನಮಗೆ ಫಸ್ಟ್ ನಾನು ಹೇಳಿದೆ, ಇಂಡಿಯಾಕ್ಕೆ ಫಸ್ಟ್ CG ಅಂತ, ನಮ್ಮದು CG ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯಿತು. ಬಟ್ ಅಲ್ಲಿ ರಾಜ್ಬಿ ಶೆಟ್ಟಿ ಓಡ್ತಾ ಇರೋ ರೀತಿ ನೋಡಿದಾಗ ನೀವು ಎಷ್ಟು ಓಡಿದ್ರ CG ಹಿಂದೆ ಅಂತ ಗೊತ್ತಾಯ್ತು ಸರ್. ಯಾವುದು? ಅಲ್ಲಲ್ಲ, ಎಲ್ಲ ಕನೆಕ್ಟ್ ಮಾಡ್ಬಿಟ್ರು. ಅಲ್ಲ, ಇವ್ರು ಓಡಲೇಬೇಕು, ಒಂದು ಕೆಲಸ ಆಗಬೇಕಾದ್ರೆ ಓಡಲೇಬೇಕಲ್ಲ ಮೇಡಮ್. ಇಲ್ಲ ನಡಿಬೇಕು, ಇಲ್ಲ ಓಡಬೇಕು, ಒಂದು ಮಾಡಲೇಬೇಕು, ಒಂದು ಕೆಲಸ ಆಗಬೇಕಲ್ಲ ಸರ್. ಇನ್ನೂ ಓಡ್ತಾನೆ ಇದ್ದೀರಾ? ಯಾರು ಓಡ್ತಾ ಇರೋದು ಇವಾಗ ಇಲ್ಲಿ? ಇಲ್ಲ, ಇವಾಗ ಯಾರು ಓಡ್ತಾ ಇಲ್ಲ ಮೇಡಮ್, ಎಲ್ಲ ಕೂತಿದ್ದೀವಿ ಅಂತಂದರೆ. ಯಾರು ಓಡ್ತಾ ಇಲ್ಲ, ಇವಾಗ ಕೂತಿದ್ದೀವಿ, ಇವಾಗ ಓಡ್ತಾ ಇಲ್ಲ ಮೇಡಮ್. ಏನಂತ ಎಲ್ಲ ಕೂರ್ಸಿದ್ದಾರೆ, ಇವಾಗ ಯಾರು ಓಡಿಸ್ತಾ ಇಲ್ಲ. ಹಾಂ ಮೇಡಮ್. ರಮೇಶ್ ಸರ್, ರಮೇಶ್ ರೆಡ್ಡಿ ಸರ್, ಇಲ್ಲಿ ಇವತ್ತು ನೀವು ಫುಲ್ಲು ಮಾಸ್ ಸರ್, ನೀವು ಮಾಸ್ ಸರ್, ನೀವು ಇವತ್ತು ಮಾಸ್ ಸಖತ್ ಸರ್, ನೀವು ಸೂಪರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಲ್ಲಿ? ಆಯ್ತು ಪಾಪ, ಕೊಟ್ರು ಮ್ಯಾಮು. ಸುಮ್ಮನೆ ನೀವು ಅವ್ರನ್ನ ಹೇಳೋದು ಶಾರದಾ ಮ್ಯಾಮ್ಗೆ. ಶಿವಣ್ಣ, ಗೆಟಪ್ ತುಂಬ ಚೆನ್ನಾಗೈತೆ, ಹೇರ್ ಸ್ಟೈಲು, ಯಾವಾಗ ಈ ಸಾಂಗಲ್ಲಿ ಇಡೀ ಸಿನಿಮಾ ಹಾಗೆ ಇರುತ್ತೆ, ಈ ಸಾಂಗ್ ಮಾತ್ರ ಮಾಡೋದು ಅಂತ. ಇದೆ ಪ್ರಮೋಷನಲ್ ಸಾಂಗ್ ಅಲ್ಲಮ್ಮ, ಈ ಸ್ವಲ್ಪ ಅವರು ಕಲರ್ಫುಲ್ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ಬಟ್ ಯಾತಿಗೆ ಆಗ್ತಾನೆ ಅನ್ನೋದು ನೋಡಿ, ಅದು ಆ್ಯಕ್ಚುಲಿ ಇಡೀ ಸಿನಿಮಾ ನೋಡಿದಾಗ ಅಲ್ಲಿ ಯಾವ ಬಟ್ಟೆ ಧರಿಸಿರ್ತಾನೆ, ಇಲ್ಲಿ ಯಾಕೆ ಈ ಬಟ್ಟೆ ಹಾಕ್ತಾನೆ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಸಿಂಬಾಲಿಕ್ಕಾಗಿ ಹೇಳ್ತಾರೆ. ಅದು ನನಗೂ ಅನಿಸ್ತು ಯಾಕೆ ಈ ಡ್ರೆಸ್ ಅಂತ. ಬಟ್ ನನಗೆ ಆಮೇಲೆ ಹೋಯ್ತಾ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ, ಯಾಕಂದರೆ ಯಾವಾಗಲೂ ನಾನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ, ಇಲ್ಲ ಬಟ್ ಸ್ವಲ್ಪ ಇದಾಗಿರ್ತೀನಿ. ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಐ ಥಿಂಕ್ ದಟ್ ಒನ್ ನೋಡಿದಾಗ ನೀವು ಯು ಕ್ಯಾನ್ ಸಿನಿಮಾಗೆ ಇದು ಕನೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೆಸ್. ಬಟ್ ಇದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿರೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತೀರ ಜೀವನ. ಥ್ಯಾಂಕ್ ಯು. ನೆಕ್ಸ್ಟ್, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.